Hello everyone, welcome to Sanmargaha classes, data handling. In this chapter, look at the question number 3. In a pictograph, if the symbol represents 50 students, so ಇಲ್ಲಿ 10 lines ಅನ್ನ ಕೊಟ್ಟಿದ್ದಾರೆ. So 10 lines is equal to ಏನು ಹೇಳಿ 50 students ಅನ್ನ represent ಮಾಡ್ತಾ ಇದೆ. So then the picture, so picture ಅನ್ನ observe ಮಾಡಿ, is equal to A 100 students, B 110 students, C 125 students, D 150 students. Okay. ಈಗ ನಾವು ಫಸ್ಟ್ ವ್ಯಾಲ್ಯೂ ಆಫ್ ಸಿಂಗಲ್ ಮಾರ್ಕ್ ಅನ್ನ ನೋಡೋಣ. ಇಲ್ಲಿ 10 ಲೈನ್ ಇದೆ. ಓಕೆ, ಹಾಗಾದ್ರೆ 10 ಲೈನ್ ಈಸ್ ಈಕ್ವಲ್ ಟು 50 ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ 50 ಸ್ಟೂಡೆಂಟ್ಸ್ divided by 10 lines ಅಲ್ವಾ? ಸೊ 10 lines ಅನ್ನ ಮಾಡಿದ್ರೆ ಏನಾಗುತ್ತೆ 5 ಸ್ಟೂಡೆಂಟ್ಸ್ ಪರ್ ಮಾರ್ಕ್ ಬರುತ್ತೆ. ಓಕೆ, ಸೊ 5 ಸ್ಟೂಡೆಂಟ್ಸ್ ಪರ್ ಮಾರ್ಕ್, ಒಂದು ಲೈನಿಗೆ 5 ಸ್ಟೂಡೆಂಟ್ಸ್ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ 10 ನ ಒಂದು ಗ್ರೂಪ್ ಇದೆ, 10 ನ ಇನ್ನೊಂದು ಗ್ರೂಪ್ ಇದೆ. ಅಂದ್ರೆ ಏನಾಯ್ತು 50 ಪ್ಲಸ್ 50. ಸೊ ಇಲ್ಲಿ ಅಂದ್ರೆ ಲೈನ್ಸ್ ಎಷ್ಟಿದೆ 5 ಲೈನ್ಸ್ ಇದೆ, ಒಂದೊಂದು ಲೈನಿಗೆ 5 ಮಾರ್ಕ್ಸ್ ಅಂತ ಇದೆ. ಸೊ 5 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ಹಾಗಾದ್ರೆ 5 ಇಂಟು 5 ಎಷ್ಟಾಗುತ್ತೆ 25 ಆಗುತ್ತೆ, ಪ್ಲಸ್ 25 ಸ್ಟೂಡೆಂಟ್ಸ್. ಸೊ 50 ಪ್ಲಸ್ 50 100 ಪ್ಲಸ್ 25 ಇಸ್ 125 ಸ್ಟೂಡೆಂಟ್ಸ್ ಆಗುತ್ತೆ. ಸೊ ದಿಸ್ ಪಿಕ್ಚರ್ ಈಸ್ ಈಕ್ವಾಲೆಂಟ್ ಟು 125 ಸ್ಟೂಡೆಂಟ್ಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ C 125 students. Thank you.